ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಮಾರ್ಸ್ ಅಕಾಡೆಮಿ. ನನ್ನ ಹೆಸರು ವಸಂತ್ ಕುಮಾರ್. ಇವತ್ತಿನ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಅಬಿಲಿಟಿ ಕಂಪ್ಲೀಟ್ ಕೋರ್ಸ್ನ ಕ್ಲಾಸ್ ನಂಬರ್ 12 ಇದಾಗಿರುತ್ತೆ. ಸೊ ಚಾಪ್ಟರ್ ನಂಬರ್ 3ನ ಈಗಾಗಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನು ಚಾಪ್ಟರ್ ನಂಬರ್ 3ಯಲ್ಲಿ ಲಾಸಹ ಮತ್ತು ಮಾಸಹ LCM ಆ್ಯಂಡ್ HCFನ ಡಿಸ್ಕಸ್ ಮಾಡ್ತಿದ್ದೀವಿ. ನಾವು ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ನ ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಇವತ್ತಿನ ಚಾಪ್ಟ್ರು ಪಾರ್ಟ್ 3 ಆಗಿರುತ್ತೆ. ಸೊ ಮಾಸಹ ಮಹತ್ತಮ ಸಾಮಾನ್ಯ ಅಪವರ್ತನ, HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಎಲ್ಲರೂ ಈ ಎರಡು ಟಾಪಿಕ್ಗೋಸ್ಕರನೇ ನಮ್ಮ ವೀಡಿಯೋಸ್ನ ನೋಡ್ತಿರೋದು. ಸೊ ಈ ಟಾಪಿಕ್ ನೀವು ಕಲಿಬೇಕು, ಮಾಸಹ ಮತ್ತು HCFನ ಕಲಿಬೇಕು ಅಂತಂದರೆ ಪಾರ್ಟ್ 1 ಮತ್ತು ಪಾರ್ಟ್ 2ನ ತರೋಲಿ ಕಲ್ಕೊಂಬಂದರೆ ನಿಮಗಿದು ಭಾಳ ಸುಲಭ ಅನಿಸುತ್ತೆ. ಓಕೆ, ಸೊ ಇದು ನಮ್ಮ ಕಂಪ್ಲೀಟ್ ಕೋರ್ಸ್ನ ಸಿಲೆಬಸ್ ಆಗಿದೆ. ಇವಾಗ ನಾವು ಚಾಪ್ಟರ್ ನಂಬರ್ 3 ಲಾಸಹ ಮತ್ತು ಮಾಸಹ LCM ಮತ್ತು HCFನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಪಾರ್ಟ್ 3 ಇವತ್ತಿನ ಕ್ಲಾಸ್ ಆಗಿರುತ್ತೆ. ಇದೇ ಥರ ಮುಂದಿನ ದಿನಗಳಲ್ಲಿ ನಾವು ಉಳಿದಂತೆ ಎಲ್ಲ ಟಾಪಿಕ್ಸ್ನ ಕವರ್ ಮಾಡ್ಕೊತ ಹೋಗ್ತೀವಿ. ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಟಾಪಿಕ್ಸ್ನ ಕವರ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ನೋಡಿ ಕ್ಯಾಲೆಂಡರ್ಸ್, ಕ್ಲಾಕ್ಸ್, ರೇಸಸ್ ಆ್ಯಂಡ್ ಗೇಮ್ಸು, ಈ ಥರ ಟ್ಯಾಬ್ಯುಲೇಷನ್ನು, ಬಾರ್ ಗ್ರಾಫ್ಸು, ಪೈ ಚಾರ್ಟ್ಸು, ಲೈನ್ ಗ್ರಾಫ್ಸು, ಈ ಥರದಲ್ಲಿ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಮಾಡ್ಕೊತ ಹೋಗ್ತೀವಿ. ಇದು ನನ್ನ ಬಗ್ಗೆ ಪರಿಚಯ. ಯಾರಿಗಾದ್ರೂ ನನ್ನ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಪಾಸ್ ಮಾಡಿ ಒಮ್ಮೆ ಓದಿ ನೀವೇ ಅಂತ ಹೇಳ್ತಾ ಲೆಟ್ಸ್ ಗೋ. ಇವಾಗ ನಾವು ರೀಕ್ಯಾಪ್ ಮಾಡೋಣ. ಪಾರ್ಟ್ 1 ಮತ್ತು ಪಾರ್ಟ್ 2ಅಲ್ಲಿ ನಾವೇನೇನು ಕಲ್ತಿದ್ವಿ ಅಂತ. ಫಸ್ಟು ನಾವು ಫ್ಯಾಕ್ಟರ್ನ ಕಲ್ತಿದ್ವಿ. ಫ್ಯಾಕ್ಟರ್ ಬಗ್ಗೆ ಕಲ್ತಿದ್ವಿ. ಅಂದ್ರೇನು? ಅಪವರ್ತನ. ಕರೆಕ್ಟಾ? ಅಪವರ್ತನದ ಬಗ್ಗೆ ತಿಳ್ಕೊಂಡಿದ್ವಿ. ಅದ್ರ ನಂತರ ಪ್ರೈಮ್ ಫ್ಯಾಕ್ಟರ್ ಅಂದರೆ ಏನು ಅಂತ ಕಲ್ಕೊಂಡಿದ್ವಿ. ಅಂದರೆ ಅವಿಭಾಜ್ಯ ಅಪವರ್ತನನ ಕಲ್ಕೊಂಡಿದ್ವಿ. ಅದರ ನಂತರ ಈ ಪ್ರೈಮ್ ಫ್ಯಾಕ್ಟರ್ನ ಹೆಂಗೆ ಮಾಡಬೇಕು ಅದನ್ನೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕಲ್ಕೊಂಡಿದ್ವಿ. ಅವಿಭಾಜ್ಯ ಅಪವರ್ತನೀಕರಣ, ಈ 3 ಟಾಪಿಕ್ಸ್ ಭಾಳ ಮುಖ್ಯ. ಇವತ್ತಿನ ಕ್ಲಾಸಿಗೆ 3 ಟಾಪಿಕ್ಸು. ಯಾವುದು? ಫಸ್ಟ್ ಟಾಪಿಕ್ಕು ಫ್ಯಾಕ್ಟರ್, ಆಮೇಲೆ ಪ್ರೈಮ್ ಫ್ಯಾಕ್ಟರು, ಆಮೇಲೆ ಪ್ರೈಮ್ ಫ್ಯಾಕ್ಟರೈಸೇಷನ್, ಅವಿಭಾಜ್ಯ ಅಪವರ್ತನೀಕರಣ. ಈ 3 ಟಾಪಿಕ್ಸ್ ಭಾಳ ಮುಖ್ಯ. ಓಕೆ, ಸೊ ಈಗ ನಾವು 24 ಮತ್ತು 18 ಈ 2 ನಂಬರ್ ತೊಗೊತೀನಿ. ಇದ್ರದ್ದು ಅಪವರ್ತನಗಳು ಯಾವ್ಯಾವ ಬರ್ತವೆ? 24ರ ಅಪವರ್ತನಗಳು ಅಂದರೆ ಫ್ಯಾಕ್ಟರ್ಸ್ ಯಾವ್ಯಾವ ಬರ್ತವೆ? 1, 2, 3, 4, 6, 8, 12, 24 ಇವಿಷ್ಟು ಬರ್ತವೆ. ಅದೇ ಥರ 18ರ ಅಪವರ್ತನಗಳು ಅಥವಾ ಫ್ಯಾಕ್ಟರ್ಸ್ ಯಾವ್ಯಾವ ಬರ್ತವೆ? 1, 2, 3, 4 ಇಲ್ಲ 6, 9, 18. ಸೊ ಈ 2 ನಂಬರ್ ತೊಗೊಂಡ್ರೆ ಈ 2 ನಂಬರಲ್ಲಿ ಕಾಮನ್ ಆಗಿರೋ ಫ್ಯಾಕ್ಟರ್ಸ್ ಯಾವ್ಯಾವು? ಕಾಮನ್ ಆಗಿರೋ ಫ್ಯಾಕ್ಟರ್ಸ್ ಯಾವ್ಯಾವು? 1, 2, 3, 1, 2, 3, 6. ಬೇರೆ ಯಾವ ಕಾಮನ್ ಇಲ್ಲ. ಸೊ ಇದರಲ್ಲೇ ದೊಡ್ಡದನ್ನು ಕಂಡುಹಿಡಿಯೋದು. ನೋಡಿ, ನಾವೇನೇನು ಕಲ್ತಿದ್ದೀವಿ ಅದನ್ನೆಲ್ಲ ಇಲ್ಲಿ ಬಳಸ್ತಾ ಇದ್ದೀವಿ. ಇದರಲ್ಲೇ ದೊಡ್ಡದನ್ನು ನಾವು ತೊಗೊಳೋದನ್ನೇ ನಾವೇನಂತ ಕರಿತೀವಿ? ಮಾಸಹ ಅಂತ ಕರಿತೀವಿ. ಸೊ ಅದನ್ನೇ ನಾವೇನಂತ ಕರಿತೀವಿ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಮಹತ್ತಮ ಸಾಮಾನ್ಯ ಅಪವರ್ತನ. ಹಂಗಿದ್ರೆ ಇವೆರಡು ನಂಬರ್ಗಳಲ್ಲಿ ಕಾಮನ್ ಆಗಿರೋ ನಂಬರ್ಗಳಲ್ಲೇ ಅತಿ ದೊಡ್ಡ ನಂಬರ್ ಯಾವುದು? 6. ಹಂಗಿದ್ರೆ 24 ಮತ್ತು 18ರ ಮಾಸಹ ಅಥವಾ HCF = 6. ಗೊತ್ತಾಯ್ತಾ? ಕಂಡುಹಿಡಿಯೋದು ಹೆಂಗೆ ಅಂತ ಸಿಂಪಲ್ ಆಗಿದೆಯಾ? ಇನ್ನೊಂದು ಥರದಲ್ಲಿ ಕಂಡುಹಿಡಿಬೋದು ಇದನ್ನು. ಓಕೆ, ಇನ್ನು 2-3 ವಿಧಾನಗಳಲ್ಲಿ ಕಂಡುಹಿಡಿಬೋದು. ಟೋಟಲ್ 3 ವಿಧಾನಗಳಲ್ಲಿ ನಾವು ಈ HCFನ ಕಂಡುಹಿಡಿಬೋದು. ಓಕೆ, ಅದರಲ್ಲಿ ಫಸ್ಟ್ ಬಂದಿರೋದು ನಾವು ಇವಾಗ ಮಾಡಿದ್ರಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ಪಟ್ಟಿ ವಿಧಾನ ಅಂತ ಕರಿತೀವಿ. ಲಿಸ್ಟಿಂಗ್ ಆಫ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. 12 ಮತ್ತು 16ನ್ನು ತೊಗೊತೀವಿ. ಸೊ 12ರ ಅಪವರ್ತನಗಳು ಯಾವುವು? 1, 2, 3, 4, 6, 12. ಅದೇ ಥರ 16ರ ಅಪವರ್ತನ 1, 2, 4, 8, 16. ಸೊ ಇದರಲ್ಲಿ ಕಾಮನ್ ಆಗಿರೋವು ಯಾವ್ಯಾವು? 1, 2, 1, 2, 4, 4 ಮತ್ತು ಉಳಿದಂತೆ ಬೇರೆ ಯಾವೂ ಇಲ್ಲ. ಹಂಗೆ ಅದರಲ್ಲಿ ದೊಡ್ಡದು ಯಾವುದು? ಅದನ್ನೇ ನಾವೇನು ಕರಿತೀವಿ? ಮಾಸಹ. 12 ಮತ್ತು 16ರ ಮಾಸಹ ಅಥವಾ HCF ಏನಾಗುತ್ತೆ ಇವಾಗ? 4 ಆಗುತ್ತೆ. ಸೊ ಅದನ್ನೇ 3 ಸ್ಟೆಪ್ ಮೆಥಡ್ ಅಂತ ಕರಿತೀವಿ. ಇದನ್ನು ಇನ್ನೊಂದು ಹೆಸರು ಏನಂದರೆ 3 ಸ್ಟೆಪ್ ಮೆಥಡ್ ಅಂತ. ಏನು 3 ಸ್ಟೆಪ್ಪು?
ಫಸ್ಟ್ ಇದ್ರದ್ದು ಅಪವರ್ತನಗಳನ್ನು ಬರ್ಕೋಬೇಕು. ಅದಾದಮೇಲೆ ಕಾಮನ್ ಆಗಿರೋದು ಎರಡನೇ ಸ್ಟೆಪ್. ಫಸ್ಟ್ ಸ್ಟೆಪ್ಪು ಅಪವರ್ತನಗಳನ್ನು ಬರ್ಕೊಳೋದು, ಸೆಕೆಂಡ್ ಸ್ಟೆಪ್ಪು ಕಾಮನ್ ಆಗಿರೋದನ್ನು ಟಿಕ್ ಮಾಡ್ಕೊಳೋದು, ಮೂರನೇ ಸ್ಟೆಪ್ಪಲ್ಲಿ ಅತಿ ದೊಡ್ಡದು ಯಾವುದಿರುತ್ತೆ ಅದನ್ನು ಚೂಸ್ ಮಾಡೋದು. ಇದನ್ನೇ ನಾವು ಮಾಸಾಹ ಕಂಡುಹಿಡಿಯೋ ಫಸ್ಟ್ ಮೆಥಡ್ ಅಂತ ಕರಿತೀವಿ. ಯಾವುದಿದು ಫಸ್ಟ್ ಮೆಥಡು? ಪಟ್ಟಿ ವಿಧಾನ, ಲಿಸ್ಟಿಂಗ್ ಆಫ್ ಫ್ಯಾಕ್ಟರ್ಸ್ ಮೆಥಡ್. ಓಕೆ, ನೆಕ್ಸ್ಟ್ ಸೆಕೆಂಡ್ ವಿಧಾನ ಯಾವ್ದು ಬರುತ್ತೆ? ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್. ನಾವೇನು ಪಾರ್ಟ್ 2ದಲ್ಲಿ ಕಲ್ತಿದ್ವಲ್ಲ ಅದನ್ನು ಬಳಸ್ತಕ್ಕಂಥದ್ದು. ಏನಿದು ಪ್ರೈಮ್ ಫ್ಯಾಕ್ಟರೈಸೇಷನ್? ಅಗೇನ್ 24 and 18 ಇದನ್ನೇ ತೊಗೊಳ್ಳೋಣ. ಓಕೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ 24 ಯಾವ ಈ ಥರ ಮಾಡ್ಬೋದಾ? 2ರಿಂದ 2 12, ಮತ್ತು 2ರಿಂದ 2 6, ಮತ್ತು 2ರಿಂದ 2 3, 3 1. ಸೊ ಇದನ್ನ ಹೆಂಗೆ ಬರ್ಕೋಬೋದು? 3 ಕ್ಯೂಬ್ ಇಂಟು 3 ಅಂತ ಬರಿಬೋದಾ? ಅದೇ ಥರ 18 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದರೆ, ಅವಿಭಾಜ್ಯ ಅಪವರ್ತನೀಕರಣ ಮಾಡಿದರೆ ಏನಾಗುತ್ತೆ? ಮತ್ತು 3ರಿಂದ 3 3 3 1, ಅದನ್ನು ಹಿಂಗೆ ಬರಿಬೋದಾ? 2 ಇಂಟು 3 ಸ್ಕ್ವೇರ್ ಅಂತ ಬರಿಬೋದಾ? ಓಕೆ, ಈ ಥರ ಬರ್ದಿವಾ? ಇವಾಗ ಏನು ಮಾಡಬೇಕು ಅಂದರೆ ಇವೆರಡರಲ್ಲಿ ಕಾಮನ್ ಆಗಿರೋ ಫ್ಯಾಕ್ಟರ್ಗಳನ್ನು ಬರ್ಕೋಬೇಕು. 2 ಇಂಟು 3 ನೋಡಿ, ಇಲ್ಲೂ 2 ಐತೆ, ಇಲ್ಲೂ 2 ಐತೆ, ಅದಕ್ಕೆ 2 ಬರ್ಕೊಂಡಿದ್ದೀನಿ. ಇಂಟು ಇಲ್ಲೂ 3 ಐತೆ, ಇಲ್ಲೂ 3 ಐತೆ, 3 ಬರ್ಕೊಂಡಿದ್ದೀನಿ. ಮತ್ತು ಇವುಗಳ ಘಾತ ಸಂಖ್ಯೆಗಳನ್ನು ನೋಡಬೇಕು. ಇವುಗಳ ಎಕ್ಸ್ಪೋನೆಂಟ್ಸ್ ಮೇಲೆ ಬರೆದಿದ್ವಲ್ಲ ಅದನ್ನು ನೋಡಬೇಕು. ಅದರಲ್ಲಿ ಯಾವ ಚಿಕ್ಕದಿರುತ್ತೋ ಅದನ್ನು ಇಲ್ಲಿ ಬರ್ಕೋಬೇಕು. ಇವಾಗ 2 ಪವರ್ 3, 2 ಪವರ್ 1, ಏನಿಲ್ಲ ಅಂದರೆ 1 ಘಾತ 1 ಇರುತ್ತೆ. ಸೊ ಇವೆರಡರಲ್ಲಿ ಯಾವ ಚಿಕ್ಕದು? 1 ಚಿಕ್ಕದು, 1 ಬರ್ಕೊತೀನಿ. ಏನಿಲ್ಲ ಅಂದರೆ 1 ಇರುತ್ತೆ. 3 ಪವರ್ 1, 3 ಪವರ್ 2ಅಲ್ಲಿ ಯಾವ್ದು ಚಿಕ್ಕದು? 1 ಚಿಕ್ಕದು, ಅದಕ್ಕೆ 1 ಬರ್ಕೊತೀನಿ. ಸೊ 2 3 6. ಹಂಗಿದ್ರೆ ಆವಾಗಲೇ ಬರೆದಿದ್ದೆ ನಾನು 6 ಅನ್ನುವುದು 24 ಮತ್ತು 18ರ ಮಾಸಾಹ HCF ಇದಾಗಿರುತ್ತೆ. ಓಕೆ, ಸೇಮ್ ಇದೇ ಥರ ಇನ್ನೊಂದು ನಂಬರ್ ಕಂಡುಹಿಡಿಯೋಣ. 12 ಮತ್ತು 8ಕ್ಕೆ ಕಂಡುಹಿಡಿಯೋಣ. 12ರದ್ದು ಏನು ಬರುತ್ತೆ? 2 ಸ್ಕ್ವೇರ್ ಇಂಟು 3 ಅಂತ ಬರಿಬೋದಾ? ಇದನ್ನು 2 ಕ್ಯೂಬ್ ಅಂತ ಬರಿಬೋದಾ? ಓಕೆ, ಬರಿಬೋದು. ನೀವು ಮಾಡಿ ನೋಡಿ, ಬರುತ್ತಿದೆ. ಇವಾಗ ಏನು ಮಾಡಬೇಕು? ಇದರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ನೋಡಿ, ಇದರಲ್ಲಿ ಮತ್ತು ಇದರಲ್ಲಿ ಕಾಮನ್ ಇರೋದು 2 ಮಾತ್ರ ಐತೆ. ಅದರದ್ದು ಮಿನಿಮಮ್ ಏನಿರುತ್ತಲ್ಲ ಅತಿ ಚಿಕ್ಕ ಘಾತನ ತೊಗೊತೀನಿ. ಯಾವುದು? 2 ಚಿಕ್ಕದ, 3 ಚಿಕ್ಕದ? 2 ಚಿಕ್ಕದು, 2 ಬರ್ಕೊತೀನಿ. ಸೊ 2 2 4. ಅಂದರೆ 12 ಮತ್ತು 8ರ ಮಾಸಾಹ ಅಥವಾ HCF ಏನಿದು? 4 ಆಗುತ್ತೆ. ಸೊ ಇದನ್ನು ಕಂಡುಹಿಡಿಯೋದನ್ನೇ ನಾವೇನಂತ ಕರಿತೀವಿ? ಬೈ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಸೊ ಗೋಲ್ಡನ್ ರೂಲ್ ಏನು ರೂಲ್ ಅಂತಂದರೆ, HCF ಕಂಡುಹಿಡಿಬೇಕು ಅಂತಂದರೆ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ನ ಬರ್ಕೋಬೇಕು. ಕರೆಕ್ಟ್, ಬರ್ಕೊಂಡೆ. ಅದಾದಮೇಲೆ ಸ್ಮಾಲೆಸ್ಟ್ ಪವರ್ಸ್ನ ಬರ್ಕೋಬೇಕು. ಈ ಪವರ್ಸ್ ಏನಿದೋ ಅಲ್ಲಿ ಮೇಲೆದು ಸ್ಮಾಲೆಸ್ಟ್ ಬರ್ಕೊಂಡ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಮಾಸವನ್ನು ಕಂಡುಹಿಡಿಬೇಕಂದ್ರೆ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೊಳ್ಳಿ. ಅದಾದಮೇಲೆ ಕನಿಷ್ಠ ಘಾತಾಂಕಗಳನ್ನು ಬರೆದ್ರೆ ಮುಗೀತು, ನೀವು ಮಾಸವನ್ನು ಕಂಡುಹಿಡ್ದಂಗೆ. ಓಕೆ, ನೆಕ್ಸ್ಟ್ ಡಿವಿಷನ್ ಮೆಥಡ್ ಅಂತ ಬರುತ್ತೆ. ಡಿವಿಷನ್ ಮೆಥಡ್ ಏನು ಸರ್ ಅಂದರೆ, ಹೆಸರಲ್ಲಿ ಹೇಳಂಗೆ ಇವಾಗ 20 ಸೇಮ್ ಅಗೇನ್ ಸೇಮ್ ನಂಬರ್ಸ್ನೇ ತೊಗೊಳ್ಳೋಣ. 24 18. ಇದರಲ್ಲಿ ದೊಡ್ಡ ಸಂಖ್ಯೆಯನ್ನು ಸಣ್ಣ ಸಂಖ್ಯೆಯಿಂದ ಭಾಗಿಸ್ಬೇಕು. 24ನ 18ರಿಂದ ಭಾಗಿಸ್ತೀನಿ. 18 1 18. ಆಮೇಲೆ ಮತ್ತು ರಿಮೈಂಡರ್ ಶೇಷ ಅಂತ ಕರಿತೀವಿ. ಶೇಷ ಅಥವಾ ರಿಮೈಂಡರ್ ಎಷ್ಟು ಉಳೀತು? ಇನ್ನು 6 ಉಳೀತು. ನೋಡಿ, ಇದು 18ರಿಂದ 24ನ 18ರಿಂದ ಭಾಗಿಸಿದೆ. 18 1 18. ಎಷ್ಟು ಉಳೀತು? 6 ಉಳೀತು. ಅದೇ ಶೇಷನ ನಾನು ಇಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಏನು ಮಾಡ್ತೀನಿ? ಮತ್ತೆ ಎಲ್ಲಿವರೆಗೂ ಮಾಡಬೇಕು ಅಂತಂದರೆ ಶೇಷ 0 ಬರೋವರೆಗೂ ಮಾಡಬೇಕು. ನೆಕ್ಸ್ಟು ಈ ನಂಬರ್ ಯಾವುದರಿಂದ ಭಾಗಿಸಿದ್ನಲ್ಲ ಆ ನಂಬರ್ನ ಇಲ್ಲಿ ಬರ್ಕೊತೀನಿ, ಶೇಷದಿಂದ ಭಾಗಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಫಸ್ಟ್ ಸ್ಟೆಪ್ಪಲ್ಲಿ ದೊಡ್ಡ ಸಂಖ್ಯೆಯನ್ನು ಸಣ್ಣ ಸಂಖ್ಯೆಯಿಂದ ಭಾಗಿಸ್ಕೊತೀನಿ. ಶೇಷ ಏನು ಬರುತ್ತಲ್ಲ ಅದನ್ನು, ಈ ಚಿಕ್ಕ ಸಂಖ್ಯೆ ಇತ್ತಲ್ಲ ಅದನ್ನು ಈ 6ರಿಂದ ಶೇಷದಿಂದ ಭಾಗಿಸ್ತೀನಿ. 6 3 18. ಮತ್ತು ರಿಮೈಂಡರ್ ಏನು ಉಳೀತು? ಶೇಷ ಏನು ಉಳೀತು? 0 ಬಂತು. ಸೊ ಹಂಗಿದ್ರೆ ಇದೇನಿದೆಯಲ್ಲ ಲಾಸ್ಟ್ ಕೊನೆಗೆ ಭಾಗಿಸಿದ್ರಲ್ಲ, ಯಾವ ಸಂಖ್ಯೆಯಿಂದ ಭಾಗಿಸಿದ್ರಲ್ಲ ಅದೇ ನಮ್ದು ಏನಾಗಿರುತ್ತೆ? HCF ಅಥವಾ ಮಾಸಾಹ. ಎಷ್ಟು? 6 24 ಮತ್ತು 18ರ HCF ಅಥವಾ ಮಾಸಾಹ ಏನಾಗಿರುತ್ತೆ? 6 ಆಗಿದೆ. ಸೇಮ್ ಅದನ್ನೇ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಮಾಡೋಣ. ಮತ್ತೆ ಸೇಮ್ 12 ಮತ್ತು 8 ತೊಗೊಂಡು ಮಾಡೋಣ. ಏನು ಮಾಡೋಣ? 12ನ 8ರಿಂದ ಭಾಗಿಸೋಣ. 8 1 8 ಮತ್ತು ರಿಮೈಂಡರ್ ಎಷ್ಟು ಉಳೀತು? 4 ಉಳೀತು. ಮತ್ತು 8ನ 4ರಿಂದ ಭಾಗಿಸ್ಬೇಕು. ಇವಾಗ 4 7 8. ರಿಮೈಂಡರ್ ಏನು ಉಳೀತು? 0 ಉಳೀತು. ಹಂಗಾದ್ರೆ ಇದರ ಅರ್ಥ ಏನು? 4 ಅನ್ನೋದು
HCF ಅಥವಾ ಮಾಸಾಹ ಅಂದರೆ 4. ಯಾವುದ್ರದ್ದು 12 ಮತ್ತು 8ರ ಮಾಸಾಹ ಅಥವಾ HCF 4 ಆಗಿರುತ್ತೆ. ಓಕೆ, ಇದು ಒಂಥರ ಸಿಂಪಲ್ ಆ್ಯಂಡ್ ಫಾಸ್ಟೆಸ್ಟ್ ವೇ ಟು ಫೈಂಡ್ ದ ಮಾಸಾಹ ಅಥವಾ HCF ಅಂತ ಹೇಳ್ಬೋದು. ಓಕೆ, ನಾವು 3 ವಿಧಾನಗಳನ್ನು ಬಳಸಿದ್ವಿ ಇಲ್ಲಿ. ಯಾವುದು? ಲಿಸ್ಟಿಂಗ್ ಆಫ್ ಫ್ಯಾಕ್ಟರ್ಸು, ಪ್ರೈಮ್ ಫ್ಯಾಕ್ಟರೈಸೇಷನ್ನು ಮತ್ತು ಡಿವಿಷನ್ ಮೆಥಡು. ನೋಡಿ, ಚಿಕ್ಕ ಸಂಖ್ಯೆಗಳಿದ್ದರೆ ಮಾತ್ರ ನಾವೇನು ಮಾಡ್ಬೋದು? ಲಿಸ್ಟಿಂಗ್ ಆಫ್ ಫ್ಯಾಕ್ಟರ್ಸ್ನ ಬಳಸ್ಬೋದು. ದೊಡ್ಡ ಸಂಖ್ಯೆ ಆಗ್ತಾ ಏನಾಗುತ್ತೆ, ಲಿಸ್ಟ್ ಮಾಡ್ತಾ ಹೋದಂಗೆಲ್ಲ ದೊಡ್ಡ ಲಿಸ್ಟ್ ಆಗುತ್ತೆ. ಸೊ ನಿಮ್ಗೆ ಟೈಮ್ ಕನ್ಸ್ಯೂಮ್ ಭಾಳಷ್ಟು ಆಗುತ್ತೆ. ಅದಕ್ಕೆ ಸ್ಮಾಲ್ ನಂಬರ್ಸ್ ಕೇಳಿದಾಗ ಮಾತ್ರ ನಾವು ಲಿಸ್ಟಿಂಗ್ ಆಫ್ ಫ್ಯಾಕ್ಟರ್ಸ್ನ ಬಳಸ್ತೀವಿ. ಅದೇ ಪ್ರೈಮ್ ಫ್ಯಾಕ್ಟರೈಸೇಷನ್ನ ಆಲ್ಮೋಸ್ಟ್ ಎಲ್ಲದಕ್ಕೂ ಪ್ರೈಮ್ ಫ್ಯಾಕ್ಟರೈಸೇಷನ್ನ ಬಳಸ್ಬೋದು ಮತ್ತು ಈಸಿಯೆಸ್ಟ್ ಮೆಥಡ್ ಇದು. ಮತ್ತು ಡಿವಿಷನ್ ಮೆಥಡ್ ಏನಾಗುತ್ತೆ, ಸ್ಟೆಪ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಹಂಗಾಗಿ ಇದು ಲಾರ್ಜ್ ನಂಬರ್ಸು, ಬಟ್ ಎಕ್ಸಾಮ್ ಪರ್ಪಸ್ಸಿಗೆ ಇದನ್ನು ಬಳಸ್ಬೋದು. ನಾನು ಪರ್ಸ್ನಲಿ ಬಳಸ್ತಕ್ಕಂಥದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು. ಭಾಳ ಸಿಂಪಲ್ ಮೆಥಡು ಮತ್ತು ಕ್ಲಿಯರಾಗಿ ನಿಮಗೆ ಆನ್ಸರ್ನ ಕೊಡ್ತಕ್ಕಂಥ ಮೆಥಡು. ಮತ್ತು ಲಾಸಕ್ಕೆ ಹೊಂದ್ಕೊಂಡಂಥ ಮೆಥಡು. LCM ಕಂಡುಹಿಡಿತೀವಲ್ಲ, ಅದು HCF ಕಂಡುಹಿಡಿಯೋಕ್ಕೆ ಒಂದೇ ಮೆಥಡಾಲಜಿನ ಈ ಮೆಥಡಾಲಜಿ ಬಳಸೋದ್ರಿಂದ ನಾವು ಬಳಸ್ಬೋದು. ಓಕೆ, ಸೊ HCF ಏನಿರುತ್ತಲ್ಲ, ನಾವಿವಾಗ 24 ಮತ್ತು 18 ತೊಗೊಂಡಿದ್ವಿ ಎಕ್ಸಾಂಪಲ್ ಆಗಿ. ಆಲ್ವೇಸ್ HCF ಅನ್ನೋದೇನಿರುತ್ತೆ, 18 ಚಿಕ್ಕ ಸಂಖ್ಯೆ, ಸ್ಮಾಲ್ ನಂಬರ್ಗಿಂತ ಚಿಕ್ಕದಾಗಿರುತ್ತೆ. ನೋಡಿ, ಇದು ಚಿಕ್ಕದು ಅಥವಾ ಈಕ್ವಲ್ ಆಗಿರುತ್ತೆ, ಚಿಕ್ಕದು ಅಥವಾ ಈಕ್ವಲ್ ಆಗಿರುತ್ತೆ. ಸೊ HCF ಅನ್ನೋದು ಸ್ಮಾಲೆಸ್ಟ್ ನಂಬರ್ಗಿಂತ ಚಿಕ್ಕದಾದ ಸಂಖ್ಯೆ ಆಗಿರುತ್ತೆ. ಗೊತ್ತಾಯ್ತಾ? ರೈಟ್. ಮತ್ತು ಪ್ರೈಮ್ ಆಗಿದ್ದರೆ ಇವಾಗ ಏನಾಗುತ್ತೆ, 3 ಮತ್ತು 6 ಅಂತ ಕೊಟ್ಟಿರ್ತೀನಿ. 6ರ ಫ್ಯಾಕ್ಟರ್ಸ್ ಬರೆಯೋಣ. 2 × 3, 3ದು 3 ಅಂದರೆ 3 ಬಂತು. ಇವೆರಡು ಕಾಮನ್ ಆಗಿರೋದೇನು, 3 ಬಂತು. ಸೊ HCF ಏನಾಯಿತು, 3 ಆಯಿತು. ಅಂದರೆ ಇದರ ಅರ್ಥ ಏನಾಯಿತು, ಮಾಸಾಹ. ನೋಡಿ, ಈ ಸಿಂಬಲ್ನ ಹೇಳ್ತದೆ. ಇದು ಒಂದು ಚಿಕ್ಕ ಸಂಖ್ಯೆಗಿಂತ ಚಿಕ್ಕದಾಗಿರಬೇಕು, ಇಲ್ಲ ಈಕ್ವಲ್ ಆಗಿರಬೇಕು. ಇಲ್ಲಿರೋದು ಈಕ್ವಲ್ ಸೈನ್. ಸೊ ಅದನ್ನೇ ನಾವು ಪ್ರೈಮ್ ನಂಬರ್ಸ್ ಆಗಿದ್ದರೆ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತದೆ. ರೈಟ್. ಈಗ ಇವನ್ನ ಪ್ರಾಕ್ಟೀಸ್ ಮಾಡೋಣ. ಕೆಲವೊಂದು 5 ಕ್ವಶನ್ಸ್ನ ಕೊಟ್ಟಿದ್ದೀನಿ, ಇವನ್ನ ನಾವು ಈಗ ಪ್ರಾಕ್ಟೀಸ್ ಮಾಡೋಣ. ಹೆಂಗೆ? ಫಸ್ಟು 16 ಮತ್ತು 24ನ ಭಾಗಾಕಾರ ಮೆಥಡಿಂದ ಮಾಡೋಣ. 24, 16 ಮಾಡಿದ್ರೆ ಏನು ಬಂತು, 16 × 16 ಮತ್ತು ರಿಮೈಂಡರ್ ಎಷ್ಟು ಬರುತ್ತೆ, 8 ಬರುತ್ತೆ. 8, 16ನ್ನ 8ರಿಂದ ಭಾಗಿಸ್ಬೇಕು. ಮತ್ತೆ 8 7 16, ರಿಮೈಂಡರ್ 0 ಬಂತು. ಇದರ ಅರ್ಥ ಏನು, ಮಾಸಾಹ ಎಷ್ಟು ಅಥವಾ HCF 8. 16 ಮತ್ತು 24ರ ಮಾಸಾಹ 8. ಇದರ ಅರ್ಥ ಏನಂದರೆ, 8 ಅನ್ನೋ ನಂಬರ್ ಅತಿ ದೊಡ್ಡ ನಂಬರು, ವಿಚ್ ಡಿವೈಡ್ಸ್ 16 and 24 ಅಂತ. ಅದಕ್ಕಿಂತ ಚಿಕ್ಕ ನಂಬರ್ಗಳು ಭಾಗಿಸ್ತವೆ, ಬಟ್ ನಮ್ಗೆ ಮಹತ್ತಮವಾಗಿರೋದು ಬೇಕು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರೋದು 8 ಆಗಿರುತ್ತೆ ಅಂತ ಹೇಳ್ತಾರೆ. 20 ಮತ್ತು 30 ಸೇಮ್ ಮೆಥಡ್ ಯೂಸ್ ಮಾಡೋಣ. 30, 20, 21 20 ಮತ್ತು ರಿಮೈಂಡರ್ ಎಷ್ಟು ಉಳಿತು, 10 ಉಳಿತು. 20 ತೊಗೊತೀನಿ, 10ರಿಂದ ಭಾಗಿಸ್ತೀನಿ, 2 ರಿಮೈಂಡರ್ 0. ಇದರ ಅರ್ಥ ಏನು, 10 ಎನ್ನುವುದು ಮಾಸಾಹ ಅಥವಾ HCF ಎನ್ನುವ 10 ಆಯಿತು. ರೈಟ್. 27 ಮತ್ತು 45 ಇಲ್ಲೇನು ಮಾಡೋಣ, ಬೇರೆ ಮೆಥಡಾಲಜಿ ಯೂಸ್ ಮಾಡೋಣ. ಯಾವುದು ಯೂಸ್ ಮಾಡೋಣ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡೋಣ. ಓಕೆ, 27ನ 3, 3 9 27, 3 3 3 9. ಸೊ ಇದನ್ನ ಹಿಂಗೆ ಬರಿಬೋದಾ, 27ನ ನಾನು ಹೆಂಗೆ ಬರಿಬೋದು, 3 ಕ್ಯೂಬ್ ಅಂತ ಬರಿಬೋದಾ. ಅದೇ ಥರ 45ನ ಹೆಂಗೆ ಬರಿಬೋದು, 45ನ ಫಸ್ಟ್ ಏನು ಮಾಡ್ತೀನಿ, 3ಲಿಂದ ಭಾಗಿಸ್ತೀನಿ. 15, 3 5 5 1. ಸೊ 3 ಸ್ಕ್ವೇರ್ ಇಂಟು 5 ಅಂತ ಬರಿಬೋದಾ. ಸೊ ಇವೆರಡರಲ್ಲಿ ಕಾಮನ್ ಆಗಿರೋ ಫ್ಯಾಕ್ಟರ್ ಯಾವುದು, 3. ಅದರಲ್ಲಿ ಚಿಕ್ಕ ಪವರ್ ಯಾವುದು, 2. ಅಂದರೆ HCF ಏನು ಬಂತು ಇವಾಗ, 3 ಸ್ಕ್ವೇರ್ ಅಂದರೆ 9. 9 ಅನ್ನೋದು HCF ಅಥವಾ ಮಾಸಾಹ ಆಗಿರುತ್ತೆ. ಸೊ 32ನ ಇದೇ ಥರ ಮಾಡೋಣ. 32ನ ಹೆಂಗೆ ಬರಿಬೋದು ನಾನು, 2 ಪವರ್ 5 ಅಂತ ಬರಿಬೋದಾ. ಅದೇ ಥರ 48ನ ಹೆಂಗೆ ಬರಿಬೋದು, 48ನ ಹೆಂಗೆ ಬರಿಬೋದು ಮಾಡೋಣ. 48 2 24 2 12 2 6 2 3 2 ಪವರ್ 4 ಇಂಟು 3 ಅಂತ ಬರಿಬೋದಾ. ಓಕೆ, ಸೊ ಇವೆರಡರಲ್ಲಿ ಕಾಮನ್ ಆಗಿರೋ ಫ್ಯಾಕ್ಟರ್ ಯಾವುದು, ಪ್ರೈಮ್ ಫ್ಯಾಕ್ಟರ್ 2. ನೋಡಿ 3 ಇಲ್ಲ ಇಲ್ಲಿ, ಅದಕ್ಕೆ ತೊಗೊಳಕ್ಕೆ ಬರಲ್ಲ. ಇದರಲ್ಲಿ ಚಿಕ್ಕ ಪವರ್ ಯಾವುದು, 4. ಅಂದರೆ ಮಾಸಾಹ ಏನಾಯಿತು, HCF ಏನಾಯಿತು, 2 ಪವರ್ 4 ಆಯಿತು. 2 ಪವರ್ 4 ಅಂದ್ರೇನು, 16 ಬರುತ್ತೆ. ಗೊತ್ತಾಯ್ತಾ. ಸೊ ಈ ಥರದಲ್ಲಿ ನಾವು ಮಾಸಾಹನ ಕಂಡುಹಿಡಿತೀವಿ. ಇವಾಗಿರೋ ಟಾಸ್ಕ್ ನೋಡಿ, ಇದು ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್.
ಸಿಂಪಲ್ ಆಗಿದೆ, ಬಟ್ 3 ನಂಬರ್ಗೆ ಮಾಸವನ್ನು ಕಂಡುಹಿಡಬೇಕು. ಅಂದರೆ ಒಂದು ನಂಬರ್ ಇದೆಯಂತ, ಅದು ದೊಡ್ಡ ನಂಬರ್ ಆಗಿರಬೇಕು, ಈ 3 ಸಂಖ್ಯೆಗಳನ್ನು ಭಾಗಿಸ್ಬೇಕು, ಕಂಪ್ಲೀಟ್ಲಿ ಭಾಗಿಸ್ಬೇಕು, ರಿಮೈಂಡರ್ ಉಳಿಲಾರ್ದಂಗೆ ಭಾಗಿಸ್ಬೇಕು. ಆ ನಂಬರ್ ಕಂಡುಹಿಡಬೇಕಂದ್ರೆ ಸಿಂಪ್ಲೆಸ್ಟ್ ಮೆಥಡ್ ಯಾವುದು ಅಂತಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡೇ ಸಿಂಪ್ಲೆಸ್ಟ್ ಮೆಥಡ್. ಇವಾಗ ಏನು ಮಾಡ್ತೀನಿ, 24ನ ಹೆಂಗೆ ಬರಿಬೋದು, 2 ಪವರ್ 3 ಇಂಟು 3 ಅಂತ ಬರಿಬೋದಾ. ಅದೇ ಥರ 36ನ 2 ಪವರ್ 2 ಇಂಟು 3 ಪವರ್ 2 ಅಂತ ಬರಿಬೋದು. 60ನ ಹೆಂಗೆ ಬರಿಬೋದು, 2 ಪವರ್ 2 ಇಂಟು 3 ಇಂಟು 5 ಅಂತ ಬರಿಬೋದು. ಬೇಕಾದ್ರೆ ಮಾಡಿ ನೋಡಿ. 60 ಮಾಡಿದರೆ 2ರಿಂದ ಭಾಗಿಸ್ತೀನಿ 30 ಬರುತ್ತೆ, ಮತ್ತು 2ರಿಂದ ಭಾಗಿಸ್ತೀನಿ 15 ಬರುತ್ತೆ, 3ರಿಂದ ಭಾಗಿಸ್ತೀನಿ 5 ಬರುತ್ತೆ, 5 1 5 ಬರುತ್ತೆ. ಸೊ ಅದನ್ನೇ ಇಲ್ಲಿ ಬರ್ಕೊಂಡಿದ್ದೆ. ಇವಾಗ ಏನು ಮಾಡ್ತೀನಿ, HCF ಅಥವಾ ಮಾಸಾಹ ಕಂಡುಹಿಡಿಬೇಕು ಅಂದರೆ ಏನು ಮಾಡ್ತೀನಿ, ಕಾಮನ್ ಫ್ಯಾಕ್ಟರ್ಸ್ನ ತೊಗೊತೀನಿ. 2 3 2 3 2 3 5 ಇಲ್ಲ, ಓಕೆ, ಹಂಗಿದ್ರೆ 2 ಇಂಟು 3 ಅಂತ ಬರ್ಕೊತೀನಿ. ಮತ್ತು ಲೀಸ್ಟ್ ನೋಡಿ, 2 ಪವರ್ 3 ಇದೆ, 2 ಪವರ್ 2 ಇದೆ, 2 ಪವರ್ 2 ಪವರ್ 2 ಅನ್ನೋದು ಲೀಸ್ಟು, 2 ಅನ್ನೋದು ಲೀಸ್ಟ್, ಅದಕ್ಕೆ 2 ಬರ್ಕೊತೀನಿ. 3 ಪವರ್ ಏನಿಲ್ಲ ಅಂದ್ರೆ 1 ಇರುತ್ತೆ, ಇಲ್ಲಿ 2 ಐತೆ, ಇಲ್ಲಿ 1 ಐತೆ, ಹಂಗಿದ್ರೆ 1ನೇ ಬರ್ಕೋಬೇಕು ನಾವು. ಸೊ 2 4 ಇಂಟು 3, 2 3 4 3 12. HCF ಏನಾಗುತ್ತೆ, 12 ಆಗುತ್ತೆ. ಸೊ ಈ ಥರದಲ್ಲಿ ನಾವು ಮಾಸವನ್ನು ಕಂಡುಹಿಡಿಬೋದು. ಭಾಳ ಈಸಿಯೆಸ್ಟ್ ಮೆಥಡ್ ಯಾವುದು ಅಂತಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಕಲೀರಿ ನೀವು, ಮುಂದಿನ ಕ್ಲಾಸಸ್ಸಲ್ಲಿ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು LCM ಕಂಡುಹಿಡಿಯೋಕ್ಕೆ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಅದನ್ನು ಕಂಡುಹಿಡಿಯೋಕ್ಕೆ ಭಾಳ ಸಹಾಯ ಆಗಂತ ಟಾಪಿಕ್ ಅದಾಗಿರುತ್ತೆ. ಓಕೆ, ನಾವು ಈ ಕ್ಲಾಸಲ್ಲಿ ಏನೇನು ಕಲ್ತ್ಕೊಂಡಿವಿ ಅಂತಂದರೆ HCF ಕಲ್ತ್ಕೊಂಡಿವಿ. HCFಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, 2 ಸಂಖ್ಯೆಗಳು ಕೊಟ್ಟಿದ್ರು ಅಥವಾ 3 ಸಂಖ್ಯೆಗಳು 4 ಸಂಖ್ಯೆಗಳು ಕೊಟ್ಟಿದ್ರು ಅಂದರೆ ಅದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡೋದನ್ನು ಕಲ್ತ್ಕೊಂಡಿವಿ. ಅದು ಯಾವ್ಯಾವ ಮೆಥಡ್ಸಿಂದ ಕಂಡುಹಿಡಿಬೋದು ಅನ್ನೋದನ್ನು ಒಂದು ಲಿಸ್ಟಿಂಗ್ ಆಫ್ ಫ್ಯಾಕ್ಟರ್ಸ್ ಮೆಥಡ್, ಮತ್ತು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಮತ್ತು ಡಿವಿಷನ್ ಮೆಥಡ್. ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಮೆಥಡಾಲಜಿ ಅಂದರೆ ಇದನ್ನು ನಾವು ಭಾಳ ಸರಿಬಳಸಿ ನಮ್ಮ ಲೆಕ್ಕಗಳನ್ನು ಮಾಡಿದ್ದೀವಿ. ಓಕೆ, ಸೊ ಇದು ನಮ್ಮ ಯೂಟ್ಯೂಬ್ ಚಾನಲ್ ಆಗಿರುತ್ತೆ, ಕುಮಾರ್ಸ್ ಅಕಾಡೆಮಿ ಅನ್ನೋ ಚಾನಲ್. ಅದರಲ್ಲಿ ನಮ್ಮದು ಕುಮಾರ್ಸ್ ಅಕಾಡೆಮಿ 1 ಅನ್ನೋದು ಇದು ಯೂಸರ್ ನೇಮ್ ಆಗಿರುತ್ತೆ. ಇದನ್ನು ಸರ್ಚ್ ಮಾಡೋದ್ರಿಂದ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಯೂಟ್ಯೂಬಲ್ಲಿ ಕಾಣ್ಬೋದು. ಓಕೆ, ಅದ್ರ ಜೊತೆಗೆ ನಮ್ಮ ಕೆಳಗಡೆ ಕಮೆಂಟಲ್ಲಿ ನಿಮ್ಮದೇನಾದರೂ ಪ್ರಾಬ್ಲಮ್ಸು ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ, ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಅದನ್ನು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದರ ನಂತರ PYQ ಶಾರ್ಟ್ಸ್ ಫಾರ್ ಯು ಅಂತ ನಮ್ದು ಇನ್ನೊಂದು ಚಾನಲ್ ಇದೆ. ಸೊ ಅದರಲ್ಲಿ ನಾವು PYQs, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಥವಾ ಪ್ರೀವಿಯಸ್ ಕ್ವಶನ್ ಪೇಪರ್ಸ್, ಬೇರೆ ಬೇರೆ ದೇಶದ ಬೇರೆ ಭಾಗಗಳಲ್ಲಿ ನಡ್ತಕ್ಕಂಥ ಎಕ್ಸಾಮ್ಸ್ನ ಕ್ವಶನ್ ಪೇಪರ್ಗಳನ್ನು ತೊಗೊಂಡು ಅದನ್ನು ಅನಲೈಸ್ ಮಾಡಿ ಅದಕ್ಕೆ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇದ್ದೀವಿ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಕ್ವಶನ್ಸ್ ಯಾವ ಥರ ಬರ್ಬೋದು ಅಂತ ಅನಲೈಸ್ ಮಾಡ್ಬೋದು, ಮತ್ತು ಆದಷ್ಟು ಬೇಗ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಿ ನೀವು ಒಂದು ಜಾಬ್ ತೊಗೊಳಕ್ಕೆ ಇದು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ನ ಕೂಡ ಇಲ್ಲಿ ಕವರ್ ಮಾಡ್ತಾ ಇದೆ. ಸೊ ಭಾಳ ಇಂಪಾರ್ಟೆಂಟಾಗಿ ಗೌರ್ಮೆಂಟ್ ಸೋರ್ಸಸ್ಸಿಂದ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ ಮತ್ತು ನ್ಯೂಸಸ್ನ ನಾವು ಒನ್ಲೈನರ್ಸ್ ಆಗಿ ಕೊಡ್ತಾ ಇದ್ದೀವಿ. ಅದನ್ನು ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್.